ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಚೆರಿಸ್ ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ದಿನ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಪೂಜೆ ಮಾಡಿದ್ರೆ ನಾವು ಶಿವನನ್ನು ಹೊಲಿಸ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಶಿವರಾತ್ರಿ ಹಬ್ಬದ ಪೂಜೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಬೇಕು ಅಂದರೆ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಹಾಗಾದರೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಶಿವರಾತ್ರಿ ಹಬ್ಬವು 2024ರಲ್ಲಿ ಮಾರ್ಚ್ ತಿಂಗಳ 8ನೇ ತಾರೀಕು ಶುಕ್ರವಾರ ಬಂದಿದೆ. ಈ ದಿನ ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ಇದೆ. ಈ ವರ್ಷ ಬಂದಿರೋ ಶಿವರಾತ್ರಿ ಹಬ್ಬ ತುಂಬ ವಿಶೇಷವಾಗಿದೆ. ಈ ದಿನ ಒಂದು ಅದ್ಭುತವಾದ ಸುನೋಪಯೋಗವಿದ್ದು, ಈ ದಿನ ಬೆಳಿಗ್ಗೆ 6 ಗಂಟೆ ಒಳಗಡೆ ನಾವು ಶಿವನ ಪೂಜೆಯನ್ನು ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ಈ ದಿನ ಸುನೋಪಯೋಗ ಇರೋದ್ರಿಂದ ನಾವು ಬಿಲ್ಪತ್ರೆಯಿಂದ ಶಿವನನ್ನು ಪೂಜೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಮತ್ತು ಧನ ಪ್ರಾಪ್ತಿಯಾಗುತ್ತೆ. ಶಿವರಾತ್ರಿ ಹಬ್ಬದ ದಿನ ಯಾಕೆ ನಾವು ಶಿವರಾತ್ರಿ ಅಂತೀವಿ, ಶಿವನನ್ನು ಯಾಕೆ ಆರಾಧನೆ ಮಾಡ್ತೀವಿ ಅಂದರೆ, ಲಿಂಗ ಪುರಾಣಗಳ ಪ್ರಕಾರ ಶಿವ ಹುಟ್ಟಿದ ದಿನವೇ ಶಿವರಾತ್ರಿ ಅಂತ ಹೇಳಲಾಗುತ್ತೆ. ಶಿವ ಮೊದಲು ತಾಂಡವ ಮಾಡಿದ ದಿನವನ್ನು ಶಿವರಾತ್ರಿ ಎಂದು ಕೂಡ ಹೇಳ್ತಾರೆ. ಶಿವ ಪಾರ್ವತಿಯ ಕಲ್ಯಾಣವಾದ ದಿನ ಶಿವರಾತ್ರಿ ಎಂದು ಕೂಡ ಲಿಂಗ ಪುರಾಣಗಳ ಪ್ರಕಾರ ಹೇಳಲಾಗುತ್ತೆ. ಶಿವರಾತ್ರಿ ಹಬ್ಬದ ದಿನ ಸುನೋಪಯೋಗ ಇರೋದ್ರಿಂದ ನಾವು 2 ರೀತಿ ಪೂಜೆ ಮಾಡಿ ಶಿವನನ್ನು ಹೊಲಿಸ್ಕೋಬೋದು. ಒಂದು ಪೂಜೆ ಆರ್ಥಿಕ ಸಂಕಷ್ಟಗಳಿಂದ ದೂರ ಆಗೋಕ್ಕೆ, ಇನ್ನೊಂದು ಪೂಜೆ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೆ. ನಾನು ಮೊದಲನೇದಾಗಿ ಆರ್ಥಿಕ ಸಂಕಷ್ಟನ ದೂರ ಮಾಡ್ಕೊಳ್ಳೋಕ್ಕೆ ನಾವು ಯಾವ ರೀತಿ ಶಿವನನ್ನು ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾವು ಯಾರಿಗಾದ್ರೂ ಸಾಲ ಕೊಟ್ಟಿದ್ದರೆ, ಅವರು ನಮ್ಗೆ ದುಡ್ಡು ಕೊಡದೆ ಆಟ ಆಡಿಸ್ತಾ ಇದ್ದರೆ, ಮೋಸ ಮಾಡಿದರೆ, ಅಥವಾ ನಾವು ಸಾಲ ಮಾಡಿದರೆ ಆ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ ಅಂದರೆ, ಈ ದಿನ ನಾವು ಈ ರೀತಿ ಪೂಜೆ ಮಾಡೋದ್ರಿಂದ ಆ ಸಾಲ ಎಲ್ಲ ತೀರುತ್ತೆ. ಶಿವರಾತ್ರಿ ಹಬ್ಬದ ದಿನ ಸೂರ್ಯೋದಯ ಶುರುವಾಗಕ್ಕೆ ಅರ್ಧ ಗಂಟೆ ಮುಂಚೆಯೊಳಗೆ ಈ ಪೂಜೆನ ನಾವು ಮಾಡಬೇಕು. ಅಂದರೆ 6 ಗಂಟೆ ಒಳಗಡೆ ಈ ಪೂಜೆನ ನಾವು ಮಾಡಿ ಮುಗಿಸ್ಬೇಕು. ಶಿವರಾತ್ರಿ ಹಬ್ಬ ತುಂಬಾ ವಿಶೇಷವಾದ ಹಬ್ಬವಾಗಿದೆ. ಶಿವ ದೇವರು ಕಾಳಭೈರವರ ರೂಪವನ್ನು ತಾಳೋದು ಶಿವರಾತ್ರಿಯ ದಿನವೇ. ಈ ಶಿವರಾತ್ರಿಯನ್ನು ಕಾಳಭೈರವ ರಾತ್ರಿ ಎಂದು ಕೂಡ ಸಹ ಕರೀತಾರೆ. ಮೊದಲು ನಾವು ಶಿವದೇವರನ್ನು ಅಲಂಕಾರ ಮಾಡ್ಕೊಳ್ಳೋಣ ಹೂಗಳಿಂದ. ಈ ಪೂಜೆಗೆ ಬೇಕಾಗಿರೋ ಹೂಗಳು ಸ್ವಲ್ಪ ತುಂಬೆ, ಬಿಲ್ಪತ್ರೆ, ತುಳಸಿ ಮತ್ತು ಬಿಳಿ ಹೂಗಳಿಂದ ಶಿವನ ವಿಗ್ರಹವನ್ನು ಅಥವಾ ಫೋಟೋವನ್ನು ನಾವು ಅಲಂಕಾರ ಮಾಡ್ಕೋಬೇಕು. ಇವಾಗ ಶಿವನ ಪೂಜೆಯನ್ನು ಮಾಡುವಾಗ ನಾವು ಶಿವದೇವರಿಗೆ ಸಂಬಂಧಪಟ್ಟ ಯಾವುದಾದ್ರೂ ಮಂತ್ರವನ್ನು ಜೋರಾಗಿ ಹೇಳಿಕೊಂಡು ಪೂಜೆ ಮಾಡಬೇಕು. ಶಿವನ ಫೋಟೋ ಅಲಂಕಾರ ಮಾಡ್ಕೊಂಡ್ಮೇಲೆ ನಾವು ಆರ್ಥಿಕ ಸಂಕಷ್ಟವನ್ನು ದೂರ ಮಾಡ್ಕೊಳ್ಳೋಕ್ಕೆ ಒಂದು ಪರಿಹಾರನ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಒಂದು ಕೆಂಪು ಬಟ್ಟೆ, ಸಣ್ಣ ತುಂಡು ಕಲ್ಲಿದ್ದಲು, 11 ಬೆಳ್ಳಿ ನಾಣ್ಯ ಅಥವಾ ಸ್ಟೀಲ್ ನಾಣ್ಯ, 1 ರೂಪಾಯಿದು, ಮತ್ತು 11 ಲವಂಗ, 11 ಏಲಕ್ಕಿ. ಇಷ್ಟು ಸಾಮಗ್ರಿಗಳನ್ನು ಒಟ್ಟಿಗೆ ಸೇರಿಸಿ ಕೆಂಪು ಬಟ್ಟೆಯಲ್ಲಿಟ್ಟು ನಾವು 3 ಗಂಟು ಹಾಕಿ ಗಂಟಿನ ರೀತಿ ಕಟ್ಟಬೇಕು. ನಂತರ ಕೆಂಪು ದಾರ ತಗೊಂಡು ಈ ಗಂಟನ್ನು ಸುತ್ತಬೇಕು. ನಂತರ ಈ ಗಂಟನ್ನು ನಾವು ಮನೆಯ ಮುಖ್ಯ ದ್ವಾರದ ಒಳಗೆ, ಆಚೆ ಅಲ್ಲ ಒಳಗಡೆ ನಾವು ಮೇಲೆ ಕಟ್ಟಬೇಕು. ಒಂದು ಮೊಳೆ ಹೊಡೆದು ಇದನ್ನು ನ್ಯಾತಾಕ್ಬೋದು. ಇದಕ್ಕೆ ನಾವು ಪೂಜೆ ಮಾಡುವಾಗ ಸಾಧ್ಯವಾದರೆ ಹೆಟ್ಕಿದ್ರೆ ನಿಮಗೆ ಇದಕ್ಕೆ ಒಂದು ಹೂ ಕೂಡ ಪೂಜೆ ಮಾಡೋ ಸಮಯದಲ್ಲಿ ಇಡ್ಬೋದು. ಪ್ರತಿನಿತ್ಯ ನೀವು ಹೊರಗಡೆ ಹೋದಾಗ, ಒಳಗಡೆ ಬಂದಾಗ ಈ ಗಂಟನ್ನು ನೋಡಿ ನಮಸ್ಕಾರ ಮಾಡ್ಕೊಬೇಕು. ಆವಾಗ ನಿಮಗಿರೋ ಆರ್ಥಿಕ ಸಮಸ್ಯೆಗಳೆಲ್ಲ 7 ತಿಂಗಳೊಳಗಡೆ ನಿಮಗೆ ನಿವಾರಣೆ ಆಗುತ್ತೆ. ಈ ಗಂಟು 7 ತಿಂಗಳ ಕಾಲ ಮುಖ್ಯ ದ್ವಾರದ ಒಳಭಾಗದಲ್ಲೇ ಇರಬೇಕು. 7 ತಿಂಗಳ ನಂತರ ಯಾವುದಾದ್ರೂ ಒಂದು ಶನಿವಾರ ಈ ಗಂಟನ್ನು ಬಿಚ್ಚಿ ಅದರಲ್ಲಿರೋ ನಾಣ್ಯಗಳನ್ನ ತಗೊಂಡು ಬೀರು ಒಳಗಡೆ ಇಡಬೇಕು. ಮಿಕ್ಕಿದ್ದನ್ನು ಯಾರು ತುಳಿದೇ ಇರೋ ಜಾಗದಲ್ಲಿ ಅಥವಾ ಹರಿಯೋ ನೀರಲ್ಲಿ ಇದನ್ನು ಬಿಡಬೇಕು. ಈ ರೀತಿ ಪೂಜೆ ಮಾಡೋದ್ರಿಂದ ನಮಗಿರೋ ಆರ್ಥಿಕ ಸಂಕಷ್ಟಗಳೆಲ್ಲ 7 ತಿಂಗಳೊಳಗಡೆ ಬಗೆಹರಿಯುತ್ತೆ. 2ನೇ ಪೂಜೆ ಶಿವನಿಗೆ ತುಂಬ ಇಷ್ಟವಾದ ಪೂಜೆ, ತೆಂಗಿನಕಾಯಿ ದೀಪ. ಈ ದೀಪವನ್ನು ನಾವು ಸೋಮವಾರ ಕೂಡ ಹಚ್ಬೋದು, ಆದರೆ ಶಿವರಾತ್ರಿ ಹಬ್ಬದ ದಿನ ಈ ದೀಪ ಹಚ್ಚೋದ್ರಿಂದ ನಮ್ಮ ಇಷ್ಟಾರ್ಥಗಳು ಬೇಗ ಸಿದ್ಧಿಯಾಗುತ್ತೆ. ನಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಬೇಗ ನೆರವೇರುತ್ತೆ. ಈ ಪೂಜೆಗೆ ಬೇಕಾಗಿರೋದು ಒಂದು ಚೆನ್ನಾಗಿರೋ ತೆಂಗಿನಕಾಯಿ, ನಂತರ ಎಣ್ಣೆ, ಬತ್ತಿ. ಇಷ್ಟೇ ಈ ಪೂಜೆಗೆ ಬೇಕಾಗಿರೋದು. ಮೊದಲು ತೆಂಗಿನಕಾಯಿ ತಗೊಂಡು ಅದನ್ನು 2 ಹೋಳು ಮಾಡಿ ನಾವು ಅದನ್ನು ಅದರಲ್ಲಿರೋ ನಾರೆಲ್ಲ ತೆಗೆದು ಈ ರೀತಿ ನಾವು ದೀಪ ಮಾಡ್ಕೋಬೇಕು. ನಂತರ ಇದಕ್ಕೆ ಅರಿಶಿನ ಕುಂಕುಮ ಹಚ್ಚಿ
ರೆಡಿ ಮಾಡಿಕೊಂಡು ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ನಂತರ 2 ಕಾಯಿಗಳನ್ನ ಹೋಳುಗಳನ್ನ ಇಡಬೇಕು. ನಂತರ 3 ಥರ ಈ ಥರ ಬರೋ ಥರ ಬತ್ತಿ ಹಾಕಬೇಕು. ನಂತರ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಈ ದೀಪವನ್ನು ಶಿವನ ಮುಂದೆ ಇಟ್ಟು ದೀಪ ಬೆಳಗಿಸಿ ನಮ್ಮ ಇಷ್ಟಾರ್ಥಗಳನ್ನ ಸ್ವಾಮಿ ಹತ್ರ ಹೇಳ್ಕೊಬೇಕು. ಈ ರೀತಿ ಯಾರು ತೆಂಗಿನಕಾಯಿ ದೀಪವನ್ನು ಶಿವರಾತ್ರಿ ಹಬ್ಬದ ದಿನ ಹಚ್ತಾರೆ ಖಂಡಿತ ಅವ್ರ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುತ್ತೆ, ನೆರವೇರುತ್ತೆ. ನಿಮಗೆ ಈ 2 ಪೂಜೆಯ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ನಮ್ಮ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ.